ಸೊ ಇವತ್ತು ನಮ್ಮ ಹತ್ರ ಇರೋದು ಯಮಹಾ ಅವರ R15 V4 ವರ್ಷನ್ 4.0. ನಮ್ಮಂತ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಮನಸ್ಸು ಕದ್ದ ಚೋರಿ. ಎಷ್ಟೋ ಜನಕ್ಕೆ ಈ ಥರ ಗಾಡಿ ತಗೋಬೇಕು ಅನ್ನೋ ಕನಸಾಗೆ ಉಳಿದಿದೆ. ಈ ಥರ ಗಾಡಿನ ತಗೊಳ್ಳೋ ವಯಸ್ಸಲ್ಲೇ ತಗೊಂಡು ಎಂಜಾಯ್ ಮಾಡಿಬಿಡಿ. ಮತ್ತೆ ಇನ್ನೊಂದ್ಸಲ ತಗೋಬೇಕು ಅಂದರೂ ಈ ಗಾಡಿಗಳು ಸಿಗಲ್ಲ. ಎಂಜಾಯ್ ಮಾಡೋ ಟೈಮಲ್ಲಿ ತಗೊಂಡು ಎಂಜಾಯ್ ಮಾಡಿಬಿಡಿ. ಕೆಲವೊಬ್ರು ಕಷ್ಟಪಟ್ಟಿರ್ತಾರೆ. ಪ್ರಕಾರ ಇವಾಗ 350cc ಅಬೌವ್ ತಗೊಳ್ಳೋರಿಗೆ 40% ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ. ಇದು 155cc. अच्छा ठीक है. ಕಮ್ಮಿ ಆಗುತ್ತೆ. ಇದಕ್ಕೆ ಒಂದು ನೀವು ತಗೊಳ್ಳೋದಂದ್ರೆ ಲಿಟ್ರಲಿ ಇದ್ರ ರೇಟ್ ಬೀಳ್ತಿದೆ. अंडर वर्ल्ड में जिक्र यारा के नाम का ನೋಡಿ ಚೆಂದಾಗಿದೆ. ಸೆಪ್ಟೆಂಬರ್ 3 ಇಂದ 350cc ಗಾಡಿಗಳನ್ನ ತಗೊಳ್ಳೋರ್ಗೆ 80% ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ 40% ಏನೋ ಇನ್ಕ್ರೀಸ್ ಮಾಡಿದ್ದಾರೆ. ಫಸ್ಟು 30% ಟ್ಯಾಕ್ಸ್ ಇತ್ತು. ಸೊ 125 ಇಂದ 200 350cc ವರೆಗೂ 18% ಟ್ಯಾಕ್ಸ್ನ ರೆಡ್ಯೂಸ್ ಮಾಡಿರೋದ್ರಿಂದ ಆರಾಮಾಗಿ R15ನ ನೀವು ಚೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ಲುಕ್ಕಿಗೆ ತುಂಬ ಗಾಡಿಗಳನ್ನ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ ಲುಕ್ಕು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಸ್ಪೋರ್ಟ್ಸ್ ಎಡಿಷನ್ ಕೂಡ ಹೌದು ತುಂಬ. ಸೊ ಇದು ಬಂದು V4 ನ್ಯೂ ವರ್ಷನ್. ಸೊ ಶೋರೂಮಿಂದ ತಂದಿರೋ ಗಾಡಿ ಇದು. ಇನ್ನೂ ನಂಬರ್ ಕೂಡ ಆಗಿಲ್ಲ, ನೋಡ್ತಿರ್ಬೋದು. ನಂಬರ್ ಪ್ಲೇಟ್ ಕೂಡ ಬಂದಿಲ್ಲ. ತುಂಬ ಮಳೆ ಇದೆ. ಮಳೆಯಲ್ಲಿ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ, ಒದ್ದೆ ಆಗ್ಬಿಟ್ಟಿದ್ದೀನಿ. ಸೊ ಇದು ಬಂದು 155cc ಗಾಡಿ. R15 ಬಗ್ಗೆ ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮೈಲೇಜ್ ಬಂದು 55 ಕ್ಲೈಮ್ ಮಾಡ್ಬೋದು ಆರಾಮಾಗಿ. ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ನೀವು ತಗೊಳ್ಳೋದಿದ್ರೆ ಆರಾಮಾಗಿ ಚೂಸ್ ಮಾಡ್ಬೋದು. 55 ಮೈಲೇಜ್ ಕೊಡುತ್ತೆ. 6 ಸ್ಪೀಡ್ಗೆ ಟಾಪ್ ಸ್ಪೀಡು 155ವರೆಗೂ ಹೋಗ್ಬೋದು, ಆರಾಮಾಗಿ ರೀಚ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಯಮಹಾ ಮೋಟಾರ್ ಸೈಕಲ್ ಕನೆಕ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ. E20 ಪೆಟ್ರೋಲ್ನ ನೀವು BS6 ಗಾಡಿಗಳಿಗೆ E20 ಪೆಟ್ರೋಲ್ BS6 ಗಾಡಿಗಳಿಗೆ ಮಾತ್ರ. ನೀವು ಬೇರೆ ಯಾವುದೇ BS4 ಅಥವಾ BS3 ಗಾಡಿಗಳಿಗೆ E20 ಪೆಟ್ರೋಲ್ನ ಯೂಸ್ ಮಾಡಬೇಡಿ. ಯಾಕಂದರೆ ಗಾಡಿ ಇಂಜಿನ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಸೊ ಯಮಹಾ ಕಂಪ್ನಿನಲ್ಲಿ ಬೆಟರ್ ಗಾಡಿ ಅಂದರೆ R15. ನನಗೆ ತುಂಬ ಇಷ್ಟ ಆಗಿದ್ದು ಗಾಡಿ. ಎಕ್ಸ್ಪೀರಿಯೆನ್ಸ್ ಅಂದರೆ ಒಳ್ಳೆ ಫೀಲ್ ಕೊಡೋ ಅಂಥದ್ದು. ಪರ್ಫಾರ್ಮೆನ್ಸ್ ಅಂತೂ ಕೇಳೋಂಗೆ ಇಲ್ಲ. ಲಿಟ್ರಲಿ ಪರ್ಫಾರ್ಮೆನ್ಸ್ನ ತುಂಬ ಇಷ್ಟಪಡ್ತೀನಿ ನಾನು R15. ಸಖತ್ತಾಗಿದೆ. 155cc ಇಂಜಿನಲ್ಲಿ ಇದ್ದಷ್ಟು ಪರ್ಫಾರ್ಮೆನ್ಸ್ ಕೊಡೋ ಅಂಥ ಗಾಡಿ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ತುಂಬ ಮಳೆಯಲ್ಲಿ ಈ ಪೆಟ್ರೋಲ್ ಬಂಕ್ ಹತ್ರ ಬಂದು ರಿವ್ಯೂ ಮಾಡ್ತಿದ್ದೀವಿ. ಸೊ ಒಬ್ಬರು ಅವ್ರದ್ದು ಗಾಡಿ. ಮತ್ತು ರೇಸಿಂಗ್ ವಿಷಯಕ್ಕೆ ಬಂದರೆ ಈ ಗಾಡಿ ತುಂಬ ರೇಸಿಂಗ್ಗೆ ಅಂತಲೇ ಮಾಡಿರೋದು. ಸ್ಪೋರ್ಟ್ಸ್ ಬೈಕು. ಮತ್ತು 0 to 100ನ 13 ಸೆಕೆಂಡ್ಸಲ್ಲೇ ರೀಚ್ ಮಾಡ್ಬೋದು. ಅಷ್ಟು ಸ್ಪೀಡ್ ಇದೆ ಗಾಡಿ. 155cc ಆಗಿರೋದ್ರಿಂದ ಟಾಪ್ ಸ್ಪೀಡ್ ಬಂದು 155ವರೆಗೂ ರೀಚ್ ಮಾಡ್ಬೋದು ಆರಾಮಾಗಿ. ಸೊ 0 to 100 13 ಸೆಕೆಂಡ್ಗೆ ರೀಚ್ ಮಾಡ್ಬೋದು. ನಮ್ಮ ಮಿಡಲ್ ಕ್ಲಾಸ್ ಬಾಯ್ಸ್ಗೆ ಬೆಸ್ಟು ಬೈಕ್ ಆಗಿದೆ. ಈ ಗಾಡಿ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಎಕ್ಸ್ಟ್ರಾ? ಇದು ಬ್ಯಾಕ್ ಬಂದ್ಬಿಟ್ಟು 140 ಸೆಕ್ಷನ್ದು ಟೈರ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ತೆಗೆದ್ರೆ ಆಲ್ಮೋಸ್ಟ್ ಅದು ಟೈರ್ ದಪ್ಪ ಅಂತ ಕಾಣುತ್ತೆ. ಹಾಗೆ ಫ್ರಂಟ್ ಸೆಕ್ಷನ್ ಬಂದ್ಬಿಟ್ಟು 110 ಸೆಕ್ಷನು. ಈ ಗಾಡೀಲಿ 155cc ಲಿಕ್ವಿಡ್ ಕೂಲ್ಡ್ ಏರ್ ಇಂಜಿನ್ ಕೊಟ್ಟಿದ್ದಾರೆ. ಹಾಗೆ ಈ ಗಾಡೀಲಿ ಬಂದ್ಬಿಟ್ಟು ಕಿಕ್ ಶಿಫ್ಟರ್ ಕೊಟ್ಟಿದ್ದಾರೆ. ಈ ಬಜೆಟಲ್ಲಿ 155cc ಕಿಕ್ ಶಿಫ್ಟರ್ ಬೇರೆ ಗಾಡಿ ರೆಫರ್ ಆಗಲ್ಲ, ಬಟ್ ಈ ಗಾಡೀಲಿ ರೆಫರ್ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಸ್ಮೂತ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಅದು ಕಿಕ್ ಶಿಫ್ಟರು. ಇವನು ಇಷ್ಟೊಂದು ತಿಳ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡಬೇಡಿ. ಇವನ ಹತ್ರ R15 ಇದೆ, ಅದಕ್ಕೋಸ್ಕರ ಇಷ್ಟೊಂದು ತಿಳ್ಕೊಂಡು ಅದಕ್ಕೆ ಹೇಳಿದೆ. ಈ ಚಳಿ ನಡುಕ್ತಿದ್ದೀನಿ ಮರಿ. ಸೊ ಫ್ರಂಟು ಬ್ಯಾಕು ABS ಐತಾ? ಫ್ರಂಟ್ ಆ್ಯಂಡ್ ಬ್ಯಾಕ್ ABS ಬ್ರೇಕ್ ಸಿಗುತ್ತೆ ನಮಗೆ. ಸೊ ಎಷ್ಟೇ ಸ್ಪೀಡಾಗಿ ಹೋದ್ರೂ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. 174 ನನ್ನ ಪ್ರಕಾರ 174 ಏನೋ ಇದೆ, ಬಟ್ ನೋಡಬೇಕು ಅದು. ಫ್ರಂಟ್ ಬ್ಯಾಕ್ ಡ್ಯುವಲ್ ABS ಸಿಗುತ್ತೆ ನಮಗೆ. ಮತ್ತು ಇದರ ಫ್ರಂಟು ಹೆಡ್ಲೈಟ್ ಲುಕ್ಕಿಗೆ ಸೊ ಸೇಮ್ ಟು ಸೇಮ್ BMW ಅಲ್ವಾ. S1000RRಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಯಮಹಾ ಅವರು. ಏನು ಚೆನ್ನಾಗಿದೆ ಲುಕ್ಕು. ಸೊ ಮಿಡಲ್ ಕ್ಲಾಸ್ ಬಾಯ್ಸ್ ಅವ್ರಿಗೆ S1000RR ಎಲ್ಲ ತಗೊಳಕ್ಕಾಗಲ್ಲ, ಬಟ್ R15 ತಗೊಂಡು S1000RR ಲೆವೆಲ್ಗೆ ಬಿಲ್ಡಪ್ ಕೊಡ್ಬೋದು. ಅದೇನೋ
ಎಗ್ ರೈಸ್ ತಿಂದ್ಬಿಟ್ಟು ಬಿರಿಯಾನಿ ತಿಂದೆ ಅನ್ನೋ ಥರ ಬಿಲ್ಡಪ್ ಕೊಡ್ಬೋದು. R15 ತಗೊಂಡು S1000 RR. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಅಷ್ಟು ಚೆನ್ನಾಗಿದೆ, ಲುಕ್ ಕೂಡ ತುಂಬ ಚೆನ್ನಾಗಿದೆ. 4 ಸ್ಟ್ರೋಕ್ ಇಂಜಿನು ಮತ್ತೆ ಇನ್ಲೈನ್ 4 ಬರೋದು ಸೂಪರ್ ಬೈಕಿಗೆ, ಮತ್ತೆ ಅದು ಬಿಟ್ಟರೆ ಗೂಡ್ಸ್ ಗಾಡಿಗಳು ಕಾರ್ಗಳಲ್ಲಿ ಅದರಲ್ಲಿ ಮಾತ್ರ ಬರೋದು. ಸೊ ಇನ್ಲೈನ್ 4 ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್. ಈ ಗಾಡೀಲಿ ಟ್ರಿಪ್ಪೋಮೀಟರ್ ಅಲ್ಲಿ ಇದು ತೋರಿಸಿದೆ, ಅವರೇಜ್ ತೋರಿಸಿದೆ, ಹಾಗೆ TCS ಆಫ್ ಇದೆ. TCS ಸೊ ಡಿಸ್ಪ್ಲೇ ನೋಡಿ ನಮ್ಗೆ ಈ ಥರ ನೋಡೋಕೆ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಗೇರ್ದು ಶೋ ಆಗುತ್ತೆ, ನ್ಯೂಟ್ರಲ್ಲದಿದೆ ಇವಾಗ. ಫಸ್ಟ್ ಗೇರ್, ಸೆಕೆಂಡ್ ಗೇರ್ ಆ ಥರ ಶೋ ಆಗುತ್ತೆ. ಇದು 6 ಸ್ಪೀಡ್ ಗೇರ್ ಬಾಕ್ಸ್ಗೆ 155 ಟಾಪ್ ಸ್ಪೀಡ್ ಸಿಗುತ್ತೆ. ಮತ್ತು ನಮಗೆ ಇನ್ಫೋ ಡೀಟೇಲ್ಸ್ ಎಲ್ಲ ಕೂಡ ಸಿಗುತ್ತೆ. ನೋಡಿ ಇಲ್ಲಿ ನಾವು ಚೇಂಜ್ ಮಾಡ್ಕೋಬೋದು, ತೋರಿಸ್ತಿದೆಯಲ್ಲ. ಅವರೇಜ್ 19 ಕಿಲೋಮೀಟರ್. TCS, ವಾಟ್ ಈಸ್ TCS? ಟ್ರಾಕ್ಷನ್ ಕಂಟ್ರೋಲರ್. ಟ್ರಾಕ್ಷನ್ ಕಂಟ್ರೋಲರ್ ಆನ್ ಆಫ್ ಕೂಡ ಮಾಡ್ಕೋಬೋದು. ಕೂಲೆಂಟು ಟೆಂಪ್ರೇಚರ್ ಕೂಡ ಶೋ ಆಗುತ್ತೆ. 65 ಡಿಗ್ರಿ ತೋರಿಸ್ತಿದೆ ಇವಾಗ. ಸೊ ಹೀಟಾಗಿದೆ. ವೇರಿಯಬಲ್ ವ್ಯಾಲ್ವ್ ಆ್ಯಕ್ಟಿವೇಶನ್ ಅಂದರೆ, ಸೊ ಅದು ಇಂಜೆಕ್ಟರಲ್ಲಿ ಅಂದರೆ ಇಂಜಿನಲ್ಲಿರೋ ಇಂಜೆಕ್ಟರು ಅಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ನಾವೀಗ 7500 RPM ಮೇಲೆ ಹೋದರೆ VVI ಆ್ಯಕ್ಟಿವ್ ಆಗುತ್ತೆ. ಆವಾಗ ಪೆಟ್ರೋಲ್ ಮತ್ತು ಸೊ ಇಂಜೆಕ್ಟರಲ್ಲಿ ಆಕ್ಸಿಜನ್ ಪ್ಲಸ್ ಫ್ಯೂಯಲ್ ಸ್ವಲ್ಪ ಫಾಸ್ಟಾಗಿ ಬರುತ್ತೆ. ಸ್ಪೀಡಲ್ಲಿ ಏನು ವೇರಿಯೇಷನ್ಸ್ ಕಾಣಿಸಲ್ಲ, ಸ್ಮೂತಾಗಿ ಹೋಗುತ್ತೆ ಗಾಡಿ. ಆಫ್ಟರ್ ಶೋರೂಮಲ್ಲೇ ಸಿಗುತ್ತೆ. ಮತ್ತೇನು ಇಲ್ಲಕ್ಕೇನು ಎಕ್ಸ್ಟ್ರಾ ಮಾಡಿಫೈಯೇ ಬೇಕಾಗಿಲ್ಲ ಈ ಗಾಡಿಗೆ. ಅಲ್ಲ, ಮಾಡಿಫೈ ಬೇಕಾಗೇ ಇಲ್ಲ, ಅಷ್ಟು ಚೆನ್ನಾಗಿದೆ ಲುಕ್ಕು. ಹೆಡ್ಲೈಟ್ ಯಾಕೆ ಆಫ್ ಆಯಿತು? ಹೆಡ್ಲೈಟ್ ಯಾಕೆ ಆಫ್ ಆಯಿತು? ಟೆಕ್ನಾಲಜಿ. ಯಮಹ ಶೋರೂಮ್ ಅವರು ಸ್ವಲ್ಪ ಇಂಡಿಕೇಟರ್ನ ಅಪ್ಡೇಟ್ ಮಾಡಬೇಕಿತ್ತಲ್ಲ. ಇನ್ನು ಏನೋ ಬೇಕಣ್ಣ, ಬೇರೆ ಥರ ಬಿಡಬೇಕು. ಅದರಲ್ಲಿ LED ಸೆಟಪ್ ಕೊಟ್ಟಿದ್ದಾರೆ. ಇದು ಹ್ಯಾಲೋಜಿನ್ ಸೆಟಪ್. R15 V4 ಎಲ್ಲ ಹ್ಯಾಲೋಜಿನ್ ಕೊಟ್ಟಿದ್ದಾರೆ. M ಸೀರೀಸಿಗೆ ಹೋದರೆ ಎಲ್ಲ LED ಸೆಟಪ್ ಸಿಗುತ್ತೆ. ಆದರೂ ಇದನ್ನೇ ಮಾಡಿಫೈ ಮಾಡ್ಬೋದು, ಆಲ್ಮೋಸ್ಟ್ ಏನಿಲ್ಲ. TCS ಆನ್ ಆಗೈತೆ. ಬಿಡು, ಮತ್ತೆ ಹೋಗು, ಒಂದು ರೌಂಡ್ ಹೋಗು, ನೀಟಾಗಿ ರಿವ್ಯೂ ಮಾಡ್ಕೊಂಡು ಫೋನ್ ಸ್ವಲ್ಪ ನೀಟಾಗಿ ನೋಡ್ಕೊ. ಫೋನ್ ಸೊ ಇದರಲ್ಲಿ ಟಾಪ್ ಸ್ಪೀಡು 155ವರೆಗೂ ಹೋಗ್ಬೋದು. ಬಟ್ ಇವಾಗ ನಮ್ಮ ಫಸ್ಟ್ ಸರ್ವಿಸ್ ಆಗೋವರೆಗೂ 50 ಮಾತ್ರ ಹೋಗಬೇಕು ಅಂತ ಶೋರೂಮ್ ಅವ್ರು ಹೇಳಿದಾರಂತೆ. ಸೊ 50 ಮಾತ್ರ ಹೋಗೋಕ್ಕಾಗೋದು, ಜಾಸ್ತಿ ಹೋಗೋಕ್ಕಾಗಲ್ಲ ಗೈಸ್, ಬೇಜಾರು ಮಾಡ್ಕೊಬೇಡಿ. ಟಾಪ್ ಸ್ಪೀಡ್ ನೆಕ್ಸ್ಟ್ ತೋರಿಸ್ತೀನಿ ಮತ್ತೆ, ಆದಷ್ಟು ಬೇಗ. ತುಂಬ ಮಳೆ ಇರೋದ್ರಿಂದ ನನಗೆ ಗಾಡಿ ಓಡಿಸೋದಕ್ಕೆ ತುಂಬ ಚಳಿ ಆಗ್ತಿದೆ. ನಡುಗ್ತಿದ್ದೀನಿ ನಾನು ಲಿಟ್ರಲ್ಲಿ. ಐ ಕಾಂಟ್. ಸೊ ನೀವೇನಾದರೂ R15 ತಗೋಬೇಕು ಅಂತ ಡ್ರೀಮ್ ಇದ್ದರೆ, ತಗೋಬೇಕು ಅಂದ್ಕೊಂಡಿದ್ರೆ ಪಕ್ಕ ತಗೊಳ್ಳಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಗಾಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಕೂಡ R15 ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ, ಆದಷ್ಟು ಸಹಾಯ ಮಾಡ್ತೀರಿ. ಗಾಡಿ ತುಂಬ ಇಷ್ಟ ಆಯಿತು ಗೈಸ್ ನನಗೆ. ಆ್ಯಕ್ಚುಲಿ ಹೆಲ್ಮೆಟ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ವೈಬ್ರೇಷನ್ಸ್ ಆಗ್ತಿದೆ, ಸಾರಿ. 2030 ಹೋಗಿದ್ದೀನಿ. ನೆಕ್ಸ್ಟು ಟಾಪ್ ಸ್ಪೀಡ್ನ ಸರ್ವಿಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಇದ್ರದ್ದು, ಓಕೆನಾ? ಬೇಜಾರು ಮಾಡ್ಕೊಬೇಡಿ, ನನಗೇನು ಅನ್ನಿಸ್ತಾನೆ ಇಲ್ಲ. ಈ ಹುಡುಗಿರು ಅನ್ಕೋತಿರ್ತಾರೆ ಪಾಪ, ಭ್ರಮೆಯಲ್ಲಿರ್ತಾರೆ, ನಾನು ಅಷ್ಟು ಖರ್ಚು ಮಾಡ್ತೀನಿ ಬ್ಯೂಟಿ ಪಾರ್ಲರ್ಗೆ, ಇಷ್ಟು ಖರ್ಚು ಮಾಡ್ತೀನಿ ಅಂತ. ನಮ್ಮ ಹುಡುಗರು ಗಾಡಿ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಅವ್ರ ವರ್ಷದ ಖರ್ಚನ್ನೇ ನೋಡ್ಕೋಬೋದಲ್ಲ. ಅವ್ರಿಗೆ ಏನು ಗೊತ್ತು. ಆದರೂ ನಮ್ಮ ಹುಡುಗರು ಅವ್ರ ಹುಡುಗಿಗಿಂತ ಜಾಸ್ತಿ ಗಾಡಿಗಳನ್ನ ಇಷ್ಟಪಡ್ತಾರೆ. ಏನಕ್ಕೆ ಗೊತ್ತಾ? ಆ ಹುಡುಗಿರು ಮೋಸ ಮಾಡ್ಬೋದು, ಗಾಡಿಗಳು ಮೋಸ ಮಾಡಲ್ಲ. ಅದು ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅದಕ್ಕೋಸ್ಕರ. ನೇಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ರಾಯನ್ ಭಾಯ್ ಅವ್ರು ಕೊಟ್ಟಿರೋ ನೇಮ್ ಅದು, ಟೈಟನ್ ಕನ್ನಡಿಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಮುಗಿಸ್ತಿದ್ದೀವಿ, ಬಾಯ್.